ಮೆಟ್ರೋ ದರ ಏರಿಕೆ ಬಗ್ಗೆ ಬಿ ಜೆ ಪಿ ಪಕ್ಷ ಅಂದರೆ ಬುರುಡೆ ಜನರ ಪಕ್ಷ ಅಂತ ನಾನು ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಆಗಲಿಂದೂ ಕರಿತೀನಿ ನಾನು ಅದನ್ನು ಬುರುಡೆ ಜನರ ಪಕ್ಷ ಅಂತ. ಯಾಕಂದರೆ ಸುಳ್ಳು ಹೇಳೋದ್ರಲ್ಲಿ ಪ್ರಪಂಚದಲ್ಲಿ ಇವನ್ನ ಬಿಟ್ಟರೆ ಯಾರೂ ಇಲ್ಲ. ಸುಳ್ಳು ಹೇಳೋ ಜನ ಎಲ್ಲ ಒಂದು ಪಕ್ಷ ಕಟ್ಕೊಂಡಿದ್ದಾರೆ. ಇವತ್ತು ಅವು ಏನೇ ಒಳ್ಳೆಯದಾದರೆ ನಾವು ಮಾಡಿದ್ದು ಅಂತಾರೆ, ಕೆಟ್ಟದಾದರೆ ಬೇರೆಯವ್ರ ಮೇಲೆ ಗೂಬೆ ಕೂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಬೂಟಾಟಿಕೆ ರಾಜಕೀಯ ಬಿ ಜೆ ಪಿಯವ್ರದ್ದು. ಇವತ್ತು ಅವರು ಬಿ ಜೆ ಪಿಯವರು ರಾಜ್ಯದ ನಾಯಕರು ಬಿಟ್ಬಿಡಿ, ಕೇಂದ್ರದ ಮಂತ್ರಿಗಳನ್ನು ಕರೆಸಿ ಅವ್ರ ಕೈಯಲ್ಲೂ ಕೂಡ ಸುಳ್ಳು ಹೇಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಕೇಂದ್ರದ ರೈಲ್ವೆ ಮಂತ್ರಿಗಳನ್ನ ಕರೆಸಿ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ನೀವು ಹೇಳಿ ಕೇಳಿ ಬಿ ಜೆ ಪಿಯವರು ಇವರಿಗೆ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು. ಅವರೇನು ಯಾವ ಕಾನೂನು ಓದಲ್ಲ, ಕಟ್ಲೆನೂ ಓದಲ್ಲ, ಅಥವಾ ಮೆಟ್ರೋ ಕಾಯ್ದೆನೂ ಓದಲ್ಲ, ಯಾವುದೂ ಓದಲ್ಲ. ಅವರು ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು. ಆಮೇಲೆ ಇವರು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನ ಕರೆಸಿ ಇಲ್ಲಿಗೆ ಪತ್ರಿಕಾಗೋಷ್ಠಿ ಬೇರೆ ಮಾಡಿಸ್ತಾರೆ. ಅವ್ರಿಗೇನು ಬೇರೆ ಏನು ಕೆಲಸ ಇಲ್ಲ ಇಲ್ಲಿ, ಅದಕ್ಕೋಸ್ಕರನೇ ಕರೆಸಿ ಪತ್ರಿಕಾಗೋಷ್ಠಿ ಮಾಡಿಸಿ ದರ ಏರಿಕೆ ಮಾಡಿದ್ದು ರಾಜ್ಯ ಸರ್ಕಾರ ಅಂತೇಳಿ ಯಾವುದೇ ಅಂಜಿಕೆ ಇಲ್ಲ, ಅಳುಕು ಇಲ್ಲದೆ ಸುಳ್ಳು ಹೇಳಿಕೆ ಅವ್ರ ಕೈಯಲ್ಲಿ ಕೊಡಿಸ್ತಾರೆ. ಅಂದರೆ ಅವರು ಕೂಡ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು ಅಂತ ನನ್ನ ಅಭಿಪ್ರಾಯದಲ್ಲಿ. ತಿಳುವಳಿಕೆ ಇಲ್ಲ ಅಂದರೆ ಜ್ಞಾನಿಗಳು ಅಜ್ಞಾನಿಗಳು ಅಂತಾರಲ್ಲ, ಇವರು ಅಜ್ಞಾನಿ ಅಂತ. ಜ್ಞಾನಿಗಳು ಅಂದರೆ ಬುದ್ಧಿವಂತರು, ಅಜ್ಞಾನಿಗಳು ಅಂದರೆ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು. ಯಾಕೆ ಮಾತು ಹೇಳ್ತೀನಿ ಅಂದರೆ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇದೊಂದು ಬುರುಡೆ ಜನರ ಪಕ್ಷದ ಒಂದು ತಂತ್ರಗಾರಿಕೆ. ಯಾಕಂದರೆ ಅವರು ಮಾಡಿರೋ ತಪ್ಪನ್ನು ಬೇರೆಯವ್ರ ಮೇಲೆ ಹಾಕೋದು ಒಂದು ತಂತ್ರಗಾರಿಕೆಯ ಒಂದು ಕೆಲಸ ಇದು. ಕೇಂದ್ರ ಸಚಿವರಿಗೆ ಈ ಬಗ್ಗೆ ಸರಿಯಾದ ಮಾಹಿತಿಯೇ ಇಲ್ಲ. ಇಂಥವರ ಕೈಯಲ್ಲಿ ರೈಲ್ವೆ ಇಲಾಖೆ ಸಿಕ್ಕಿ ಅದೇನು ರೈಲ್ವೆ ಇಲಾಖೆ ಏನು ಉದ್ಧಾರ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಇದಕ್ಕೆಲ್ಲ ಬಿ ಜೆ ಪಿಯವರು ಉತ್ತರ ಕೊಡಬೇಕಾಗುತ್ತೆ.